ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಕನ್ನಡ ಕೆಸೆಟ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕವಿಗಳ ಕಾವ್ಯನಾಮ ಮತ್ತು ಬಿರುದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಬರ್ತಕ್ಕಂಥ ಕನ್ನಡದ ಕವಿಗಳ ಹಾಗೂ ಕಾವ್ಯನಾಮಗಳ ಮತ್ತು ಬಿರುದುಗಳ ಮೇಲೆ ಬಂದಿರುವಂತಹ ಪ್ರಶ್ನೋತ್ತರಗಳ ಚರ್ಚೆ, ಹಾಗೆ ಸಂಪೂರ್ಣವಾದಂತಹ ಕವಿಗಳ ಕಾವ್ಯನಾಮ ಮತ್ತು ಬಿರುದುಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆ, ಕಾವ್ಯಾನಂದ ಎಂಬ ಇರುವಂತಹ ಕಾವ್ಯನಾಮ ಯಾರದು? ಎ. ಬೆಟಗೇರಿ ಕೃಷ್ಣ ಶರ್ಮ, ದ ರಾ ಬೇಂದ್ರೆ, ಪಂಜಮಂಗೇಶ್ವರಯ್ಯ, ಸಿದ್ದಯ್ಯ ಪುರಾಣಿಕ ಅಂತಕ್ಕಂಥ ಆಪ್ಷನ್ಸ್ಗಳಿದ್ದಾವೆ ಸ್ನೇಹಿತರೆ. ಇದರಲ್ಲಿ ನಾವು ಆಪ್ಷನನ್ನು ನೋಡ್ಕೊತ ಹೋದರೆ ಬೆಟಗೇರಿ ಕೃಷ್ಣ ಶರ್ಮ ಅಂತಕ್ಕಂಥವರು ಆನಂದ ಕಂದ ಅಂತಕ್ಕಂಥ ಕಾವ್ಯನಾಮವನ್ನು ಹೊಂದಿದ್ದಾರೆ. ದ ರಾ ಬೇಂದ್ರೆ ಅವರು ಅಂಬಿಕಾ ತನಯ ದತ್ತ ಅಂತಕ್ಕಂಥ ಬಿರುದನ್ನು ಪಡೆದಿದ್ದಾರೆ. ಪಂಜಮಂಗೇಶ್ವರಯ್ಯರು ಕವಿ ಶಿಷ್ಯ ಅಂತಕ್ಕಂಥ ಬಿರುದನ್ನು ಪಡೆದಿದ್ದಾರೆ ಸ್ನೇಹಿತರೆ. ಸಿದ್ದಯ್ಯ ಪುರಾಣಿಕ ಕಾವ್ಯಾನಂದ ಅಂತಕ್ಕಂಥ ಬಿರುದನ್ನು ಪಡೆದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದರ ಆನ್ಸರ್ ಯಾವುದಂದರೆ ಡಿ, ಸಿದ್ದಯ್ಯ ಪುರಾಣಿಕ ಅವರದು ಕಾವ್ಯಾನಂದ ಅಂತಕ್ಕಂಥ ಕಾವ್ಯನಾಮ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ಕಾವ್ಯನಾಮದ ಗುರುತಿಸಿ ಹೊಂದಾಣಿಕೆಯನ್ನು ಮಾಡಿರಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇದರಲ್ಲಿ ಎ. ಪರ್ವತವಾಣಿ, ಶ್ರೀನಿವಾಸ, ಗಳಗನಾಥ, ಚದುರಂಗ ಅಂತಕ್ಕಂಥವ್ರು ಕೊಟ್ಟಿದ್ದಾರೆ. ಈ ಕಡೆ ಸುಬ್ರಹ್ಮಣ್ಯ ರಾಜ ಅರಸ್, ವೆಂಕಟೇಶ ತಿರುಕೋ ಕುಲಕರ್ಣಿ, ಪಿ ನರಸಿಂಗರಾವ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುಳುಕುಂದ ಶಿವರಾಯ ಅಂತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದಾರೆ. ನಾವು ಮೊದಲನೇದಾಗಿ ಪರ್ವತವಾಣಿಯವರದು ತಿಳ್ಕೊಬೇಕು ಸ್ನೇಹಿತರೆ. ಹಾಗಾದರೆ ನಮಗೆ ಬೇರೆವೆಲ್ಲವೂ ಕೂಡ ಗೊತ್ತಾಗ್ತದೆ. ಹಾಗೆ ಶ್ರೀನಿವಾಸಂದು ಕೂಡ ತಿಳ್ಕೊಬೋದು ಸ್ನೇಹಿತರೆ. 1ರಿಂದ 2 ಆಪ್ಷನ್ಸ್ ಗೊತ್ತಿದ್ರೆ ನಮಗೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗುರುತಿಸಬಹುದು. ಅದರಲ್ಲಿ ನೋಡ್ರಿ, ಶ್ರೀನಿವಾಸ ಅಂತಕ್ಕಂಥದ್ದು ಮಾಸ್ತಿಯವರಿಗೆ ಸಂಬಂಧಪಟ್ಟಿದೆ. ಇನ್ನು ಗಳಗನಾಥ ಅಂತಕ್ಕಂಥವ್ರದ್ದು ವೆಂಕಟೇಶ ಕುಲಕರ್ಣಿ, ತಿರುಕೋ ಕುಲಕರ್ಣಿ ಅಂತಕ್ಕಂಥದ್ದು. ಚದುರಂಗರದು ಸುಬ್ರಹ್ಮಣ್ಯ ರಾಜೆ ಅರಸ್. ಇನ್ನು ಪರ್ವತವಾಣಿಯವರದು ಪಿ ನರಸಿಂಗರಾವ್ ಅಂತಕ್ಕಂಥವ್ರದ್ದು. ಇನ್ನು ಕುಳುಕುಂದ ಶಿವರಾಯ ಅಂತಕ್ಕಂಥವ್ರದ್ದು ಯಾರ್ದು ಅಂದರೆ ನಿರಂಜನ ಅವ್ರದ್ದು ಸ್ನೇಹಿತರೆ. ನಿರಂಜನ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಡಿ ಆಪ್ಷನ್ಸ್ ಗೊತ್ತಿದ್ರೆ ನಮಗೆ ಗೊತ್ತಾಗುತ್ತೆ ನೋಡಿರಿ ಸ್ನೇಹಿತರೆ. ಡಿ ಒಂದೇ ಆನ್ಸರ್ ಆಗಿದೆ. ಹಾಗಾಗಿ ಇದರಲ್ಲಿ ಡಿ ಒಂದು ಎಲ್ಲಿದೆ ನೋಡ್ರಿ, ಡಿ ಒಂದು ಇಲ್ಲಿದೆ ನೋಡ್ರಿ ಸ್ನೇಹಿತರೆ. ಆನ್ಸರ್ ಬಿ ಆಗುತ್ತೆ. ಓಕೆ ಸ್ನೇಹಿತರೆ, ಮತ್ತು ಪ್ರಶ್ನೆಗೆ ಹೋಗೋಣ. ಇನ್ನೊಂದು ಪ್ರಶ್ನೆ, ಇದರಲ್ಲಿ ಕೂಡ ಹೊಂದಿಸಿ ಬರೆಯುವಂಥದ್ದು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ರಾಜೆ ಅರಸ್ ಹಿಂದಿನ ಕ್ವಶನಲ್ಲಿ ಕೂಡ ಇತ್ತು, ಈ ಕ್ವಶನಲ್ಲಿ ಕೂಡ ಇದೆ ಸ್ನೇಹಿತರೆ. ಆದ್ಯ ರಂಗಾಚಾರ್ಯ, ಪಿ ನರಸಿಂಗರಾವ್, ಲಸಂಗಿ ಚನ್ನಮಲ್ಲಪ್ಪ. ಶ್ರೀರಂಗ, ಚದುರಂಗ, ಶ್ರೀನಿವಾಸ, ಪರ್ವತವಾಣಿ, ಮಧುರ ಚೆನ್ನ. ಇದರಲ್ಲಿ ಕೂಡ 2ರಿಂದ 1 ತಿಳ್ಕೊಂಡ್ರೂ ಕೂಡ ನಾವು ಆಪ್ಷನಲ್ಲಿ ಹಾಕ್ಬೋದು ಸ್ನೇಹಿತರೆ. ಆದ್ಯ ರಂಗಾಚಾರ್ಯ ಅಂತಕ್ಕಂಥದ್ದು ಯಾರ್ದು ಅಂದರೆ ಶ್ರೀರಂಗರದು. ಇನ್ನು ಸುಬ್ರಹ್ಮಣ್ಯ ರಾಜರಸ ಚದುರಂಗ ಅಂತಕ್ಕಂಥವ್ರದ್ದು. ಇನ್ನು ಪಿ ನರಸಿಂಗರಾಜ ಅವ್ರದ್ದು ಇನ್ನು ಪರ್ವತವಾಣಿ. ಲಸಂಗಿ ಚನ್ನಮಲ್ಲಪ್ಪ ಮಧುರ ಚೆನ್ನರ್ದು. ಇನ್ನು ಶ್ರೀನಿವಾಸು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇಲ್ಲಿ ನೋಡ್ರಿ ಸ್ನೇಹಿತರೆ, ಡಿ ಯಾವುದು ಆಪ್ಷನ್ 5 ಇದರಲ್ಲಿ ಯಾವುದಿದೆ ನೋಡ್ರಿ, ಇಲ್ಲಿದೆ ನೋಡಿ ಸ್ನೇಹಿತರೆ. ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ಬಿ = 1, ಸಿ = 4 ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಕ್ವಶನನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ಹೊಂದಿಸಿ ಬರಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಕೆಸೆಟ್ ಮತ್ತು ನೆಟ್ಟು ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಬಸವರಾಜ್ ಕಟ್ಟಿಮನಿ, ಶಿಶುನಾಳ ಶರೀಫ, ಶಾಂತಕವಿ, ದಿನಕರ ದೇಸಾಯಿ ಅಂತಕ್ಕಂಥದ್ದು. ಈ ಕಡೆ ಚುಟುಕು ಬ್ರಹ್ಮ, ಕನ್ನಡದ ದಾಸಯ್ಯ, ಕನ್ನಡದ ಕಬೀರ, ಕುಂದರನಾಡಿನ ಕಂದ, ಪ್ರೇಮ ಕವಿ ಅಂತಕ್ಕಂಥವ್ರು
ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾವು ಬಸವರಾಜ ಕಟ್ಟಿಮನಿಯವರದು ಗುರುತಿಸಿದರೆ ಕುಂದರ ನಾಡಿನ ಕಂದ ಅಂತಕ್ಕಂಥದ್ದು. ಶಿಶುನಾಳ ಶರೀಫರದು ಕನ್ನಡದ ಕಬೀರ. ಶಾಂತಕವಿ ಯಾರು? ಸಕ್ಕರೆ ಬಾಳಾಚಾರ್ಯ ಅಂತವನ್ನು ಕೊಡ್ಬೋದು ಸ್ನೇಹಿತರೆ. ಇವರು ಕನ್ನಡದ ದಾಸಯ್ಯ. ದಿನಕರ ದೇಸಾಯಿ ಅವ್ರದ್ದು ಚುಟುಕು ಬ್ರಹ್ಮ ಅಂತ ನಾವು ಕರಿತೀವಿ. ಇನ್ನು ಪ್ರೇಮ ಕವಿ ಯಾರಂದರೆ KS ನರಸಿಂಹ ಸ್ವಾಮಿ ಸ್ನೇಹಿತರೆ ಇವ್ರದ್ದು. ಇಲ್ಲಿ ನೋಡ್ರಿ ಸ್ನೇಹಿತರೆ, ಬಸವರಾಜ ಕಟ್ಟಿಮನಿ ಕುಂದರ ನಾಡಿನ ಕಂದ 4ನೇ ಆಪ್ಷನ್ ಇದೆ. A=4 ಇಲ್ಲಿದೆ ನೋಡ್ರಿ ಸ್ನೇಹಿತರೆ, 2ರಲ್ಲಿದೆ. ಹಾಗಾಗಿ ನಾವು 2ರಲ್ಲಿ ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಮತ್ತೊಂದು ಆಪ್ಷನನ್ನು ನೋಡೋಣ. ಶಿಶುನಾಳ ಶರೀಫ ಇವರು ಕನ್ನಡದ ಕಬೀರ. B3 2 ಆಪ್ಷನಲ್ಲಿ ಇದೆ ನೋಡ್ರಿ ಸ್ನೇಹಿತರೆ. ಹಾಗಾಗಿ 2 ಆಪ್ಷನಲ್ಲಿ ಕೂಡ ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಇಲ್ಲಿನೂ ಇದೆ, ಇಲ್ಲಿನೂ ಇದೆ, ಮತ್ತು ಇಲ್ಲಿನೂ 4 ಇದೆ, ಇಲ್ಲಿನೂ 4 ಇದೆ. ಹಾಗಾಗಿ 3ನೇ ಆಪ್ಷನ್ಸ್ ಕೂಡ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಶಾಂತ ಕವಿ ಯಾರು? ಕನ್ನಡದ ದಾಸಯ್ಯ. C=2 ಎಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿದೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ ಆಗುತ್ತೆ 1ನೇ ಆಪ್ಷನ್ಸ್. D=1 ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಸಕ್ಕರೆ ಬಾಳಾಚಾರ್ಯ, ಹಲಸಂಗಿ ಚನ್ನಮಲ್ಲಪ್ಪ, ಪಂಜಮಂಗೇಶ್ವರಾಯ, ರಾಮಶ್ರೀ ಮುಗುಳಿ. ಈ ಕಡೆ ಕವಿಶಿಷ್ಯ ರಸಿಕರಂಗ, ಮಧುರ ಚೆನ್ನ, ಶಾಂತಕವಿ, ದೇವಕಿ ತನಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾವು ನೋಡ್ರಿ, ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ಸಕ್ಕರೆ ಬಾಳಾಚಾರ್ಯ ಅಥವಾ ಕವಿ ಯಾರಪ್ಪ ಅಂದರೆ ಶಾಂತಕವಿ ಅಂತ ಕರಿತೀವಿ. ಹಾಗೆ ಹಲಸಂಗಿ ಚನ್ನಮಲ್ಲಪ್ಪ ಈಗಾಗಲೇ ನೋಡಿದ್ದೀವಿ ಸ್ನೇಹಿತರೆ. 2-3 ಕ್ವಶನಲ್ಲಿ ಬಂದಿದೆ. ಯಾವುದು ಅಂದರೆ ಮಧುರ ಚೆನ್ನ. ಪಂಜಮಂಗೇಶ್ವರಾಯ ಕವಿ ಶಿಷ್ಯ. ರಾಮಶ್ರೀ ಮುಗುಳಿ ರಸಿಕ ರಂಗ. ದೇವಕಿ ತನಯ ಗೊತ್ತಿಲ್ಲ ಸ್ನೇಹಿತರೆ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸಕ್ಕರೆ ಬಾಳಾಚಾರ್ಯ 4 ಆನ್ಸರ್ ಇಲ್ಲಿದೆ ನೋಡ್ರಿ ಸ್ನೇಹಿತರೆ. ಇಲ್ಲಿ 2 ಆಪ್ಷನ್ನಲ್ಲಿ ಕೂಡ ಇದೆ 4. ಹಾಗಾಗಿ ನಾವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆ B ಆಪ್ಷನ್ ಹಲಸಂಗಿ ಚನ್ನಮಲ್ಲಪ್ಪ ಯಾವುದು 3 ಎಲ್ಲಿದೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಸ್ನೇಹಿತರೆ. ಹಾಗಾಗಿ ಸರಿಯಾದಂತಹ ಉತ್ತರ ನಾವು 3 ಅಂತ ನೋಡ್ಬೋದು ಸ್ನೇಹಿತರೆ. ಇನ್ನು C ಪಂಜಮಂಗೇಶ್ವರಾಯ ಕವಿಶಿಷ್ಯ ಸರಿಯಾಗಿದೆ. ಹಾಗೆ ರಾಮಶ್ರೀ ಮುಗುಳಿ ಅವ್ರದ್ದು ರಸಿಕರ ರಂಗ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ 3 ಆಪ್ಷನ್ಸ್ ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಕೂಡ ಹೊಂದಿಸಿ ಬರೆಯಿರಿ. ಆನಂದ ಕಂದ, ಕವಿಶಿಷ್ಯ, ಪರ್ವತವಾಣಿ, ರಾಶಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಡೆ ಶಿವರಾಮ್, ಬೆಟಗೇರಿ ಕೃಷ್ಣ ಶರ್ಮ, ಪಂಜಮಂಗೇಶ್ವರಾಯ, P ನರಸಿಂಗರಾವ್, ಪುತೀನ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು ಇಲ್ಲಿ ಆನಂದ ಕಂದ ಅಂತಕ್ಕಂಥದ್ದು ಈಗಾಗಲೇ ನೋಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ಯಾವುದು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮ. ಕವಿಶಿಷ್ಯ ಯಾರು? ಈಗಾಗಲೇ ಹಿಂದಿನ ಕ್ವಶನಲ್ಲಿ ಬಂದಿದೆ, ಪಂಜೆ ಮಂಗೇಶರಾಯ. ಇನ್ನು ರಾಶಿ ಅಂತಕ್ಕಂಥದ್ದು M ಶಿವರಾಮ್. ಇನ್ನು ಪರ್ವತವಾಣಿ ಅಂತಕ್ಕಂಥದ್ದು ನರಸಿಂಗರಾವ್. ಇನ್ನು ಪೂತೀನ ಅಂತಕ್ಕಂಥದ್ದು ನಾವು ನೋಡ್ಬೋದು ಸ್ನೇಹಿತರೆ. ಪೂತೀನ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ನಾವು ನೋಡೋದಾದರೆ A=2 ಆಪ್ಷನ್ 2ರಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿ. ಅದಕ್ಕಾಗಿ ನಾವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು B ಕವಿಶಿಷ್ಯ ಪಂಜಮಂಗೇಶ್ವರ ಇಲ್ಲಿಯೂ ಇದೆ, ಇಲ್ಲಿಯೂ ಇದೆ. ನಮಗೆ ಹಿಂಗೆ ಕನ್ಫ್ಯೂಸ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಹಾಕಿ ಬಂದುಬಿಡ್ತೀವಿ. ಹಾಗಾಗಿ ಸರಿಯಾಗಿ ನೋಡ್ಕೋಬೇಕು. ಇನ್ನು ಪರ್ವತವಾಣಿ ಯಾವುದು? ಬೆಟಗೇರಿ. ಪರ್ವತವಾಣಿ P ನರಸಿಂಗರಾವ್ 4ನೇ ಆಪ್ಷನ್ಸ್ ಇಲ್ಲಿದೆ ನೋಡಿರಿ ಸ್ನೇಹಿತರೆ. ಇನ್ನು ರಾಶಿ M ಶಿವರಾಮ್. ಇದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನಾವು ಇವುಗಳನ್ನು ಹಾಕ್ಬೇಕಾದ್ರೆ 2ರಿಂದ 3 ಸರಿಯಾಗಿ ಗೊತ್ತಿದ್ದಾಗ ಮಾತ್ರ ಇಲ್ಲಿ ನಮಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದು ಕೂಡ ನೋಡ್ರಿ, ಇಲ್ಲಿ ಇದು ಕೂಡ ಹೊಂದಿಸಿ ಬರೆಯಿರಿದೆ. AR ಕೃಷ್ಣಶಾಸ್ತ್ರಿ, ಸಿದ್ದಯ್ಯ ಪುರಾಣಿಕ್, ರಾಮಶ್ರೀ ಮುಗುಳಿ, ಬೆಟಗೇರಿ ಕೃಷ್ಣ ಶರ್ಮ. ಈ ಕಡೆ ಕಾವ್ಯಾನಂದ, ಶ್ರೀಪತಿ, ಆನಂದ ಕಂದ, ರಸಿಕರಂಗ, ಮಧುರ ಚೆನ್ನ ಅಂತಕ್ಕಂಥವು ಕೊಟ್ಟಿದ್ದಾರೆ. ಈಗಾಗಲೇ ನೋಡಿದ್ದೀವಿ. ಸಿದ್ದಯ್ಯ ಪುರಾಣಿಕ ಅಂತಕ್ಕಂಥದ್ದು ಈಗಾಗಲೇ ಫಸ್ಟ್ನೇ ಕ್ವಶನಲ್ಲಿ ಕೂಡ ಬಂದಿದೆ. ಇದು ಕಾವ್ಯಾನಂದ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ರಾಮಶ್ರೀ ಮುಗುಳಿದು
ರಸಿಕರ ರಂಗ ಅಂತಕ್ಕಂಥದ್ದು. ಬೆಟಗೇರಿ ಕೃಷ್ಣ ಶರ್ಮಾ ಆನಂದ ಕಂದ ಅಂತಕ್ಕಂಥದ್ದು. ಎರ್ ಕೃಷ್ಣಶಾಸ್ತ್ರಿ ಅವರು ಶ್ರೀಪತಿ ಅಂತಕ್ಕಂಥದ್ದು. ಇನ್ನು ಮಧುರ ಚೆನ್ನ ಲಸಂಗಿ ಚೆನ್ನಪ್ಪ ಅಂತಕ್ಕಂಥವ್ರದ್ದು ಮಧುರ ಚೆನ್ನೊಂದು ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ನಾವು ನೋಡಬೇಕಾದ್ರೆ ಎರ್ ಕೃಷ್ಣಶಾಸ್ತ್ರಿ ಶ್ರೀಪತಿ, ಎರಡನೇ ಆಪ್ಷನ್ಸ್ ಇಲ್ಲಿದೆ ನೋಡ್ರಿ ಸ್ನೇಹಿತರೆ. ಇದರಲ್ಲೂ ಇದೆ, ಇದರಲ್ಲೇನೂ ಇದೆ. ಇನ್ನು ಬಿ ಸಿದ್ದಯ್ಯ ಪುರಾಣಿಕ ಕಾವ್ಯಾನಂದ, ಒಂದನೇ ಆಪ್ಷನ್ಸ್ ಇಲ್ಲಿದೆ ನೋಡ್ರಿ ಸ್ನೇಹಿತರೆ. ಹಾಗಾಗಿ ಸರಿಯಾದಂಥ ಉತ್ತರ ಇದಾಗುತ್ತೆ ಸ್ನೇಹಿತರೆ, ಒಂದನೇ ಆಪ್ಷನ್ಸ್. ಈಗ ನಾವು ಕನ್ನಡ ಕವಿಗಳ ಕಾವ್ಯನಾಮಗಳನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅನಂತ ಕೃಷ್ಣ ಶಹಾಪುರ ಅಂತಕ್ಕಂಥವ್ರದ್ದು ಸತ್ಯಕಾಮ. ಅಜ್ಜಂಪುರ ಸೀತಾರಾಮಯ್ಯ ಅವ್ರದ್ದು ಆನಂದ. ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅಂತ ಕರಿತೀವಿ, ಅನಾಕ್ರು. ಅರಗದ ಲಕ್ಷ್ಮಣರಾವ್ ಹೊಯ್ಸಳ. ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ ಅರಮಿತ್ರ ಅಂತ ಕರಿತೀವಿ ನಾವು. ಅಶ್ವತ್ಥನಾರಾಯಣ ಕುದುವಳ್ಳಿ ಅವ್ರದ್ದು ಅಶ್ವತ್ಥ. ಆದ್ಯ ರಂಗಾಚಾರ್ಯ ಶ್ರೀರಂಗ, ಈಗಾಗಲೇ ನೋಡಿದ್ದೀವಿ ಶ್ರೀರಂಗ ಅದು. ಇನ್ನು ಈಶ್ವರ ಕಾಪಾಸೆ ಅಂತಕ್ಕವರು ಕಾಯೀಶ ಅಂತಕ್ಕಂಥವ್ರದ್ದು. ಕಸ್ತೂರಿ ರಂಗನಾಥ ನಾರಾಯಣ ಶರ್ಮಾ ಅಂತಕ್ಕಂಥವ್ರದ್ದು ನಾ ಕಸ್ತೂರಿ ಅಂತ ಇದೆ ಸ್ನೇಹಿತರೆ. ಕಲ್ಲನಗೌಡ ಫಕೀರಪ್ಪ ಗೌಡ ಪಾಟೀಲ್ ಇವ್ರದ್ದು ಹನುಮನಟ್ಟಿ ರಸಋಷಿ ಅಂತ ನೋಡ್ಬೋದು. ಕಿಕ್ಕೇರಿ ಸುಬ್ಬರಾಯನವರ್ ನರಸಿಂಗರಾವ್ KS ನ. ಹಾಗೆ ಪುಟ್ಟಪ್ಪ KV ಪುಟ್ಟಪ್ಪ ಕುವೆಂಪು ಅವ್ರದ್ದು ಇದು ನೋಡ್ಬೋದು ಸ್ನೇಹಿತರೆ. ಇನ್ನು ಕುಳಕುಂದ ಶಿವರಾಯ ನಿರಂಜನ ಅವ್ರದ್ದು, ಈಗಾಗಲೇ ಇದು ಕೂಡ ಕ್ವಶನ್ ಆಗಿದ್ದು ನೋಡ್ಬೋದು ಸ್ನೇಹಿತರೆ, ಮುಂದೆ ಬಂದರೂ ಬರ್ಬೋದು. ಇನ್ನು ಕುಪ್ಪಳ್ಳಿ ವೆಂಕಟಪ್ಪನ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಪೂಚಂತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಕುಂಚೂರು ಬಾರಿಕ ಸದಾಶಿವ ಅಂತಕ್ಕಂಥದ್ದು ಕುಂಬಾಸ ಅಂತಕ್ಕಂಥದ್ದು ನೋಡ್ಬೋದು. ಹಾಗೆ ಇಲ್ಲಿ ಕುಂಬಾರ ವೀರಭದ್ರಪ್ಪ ಕುಂವಿ ಇವ್ರದ್ದು ಅರಮನೆ ಅಂತಕ್ಕಂಥ ಕಾದಂಬರಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ಕಯ್ಯಾರ ಕಿರಣರೈ ಇವರು ದುರ್ಗದಾಸ ಅಂತಕ್ಕಂಥವ್ರು. ಇನ್ನು ಕಸ್ತೂರಿ ರಂಗಾಚಾರ್ಯ ಇದು ರಘುಸುತ ಅಂತಕ್ಕಂಥವ್ರದ್ದು ಇದು ನೋಡ್ಬೋದು ಸ್ನೇಹಿತರೆ. ಮತ್ತೆ ಇನ್ನು ಗುಗ್ಗರಿ ಶಾಂತಪ್ಪ ಶಿವರುದ್ರಪ್ಪ GS ಶಿವರುದ್ರಪ್ಪ ಅಂತಕ್ಕಂಥವ್ರದ್ದು GSS ಅಂತಕ್ಕಂಥ ಕಾವ್ಯನಾಮವನ್ನು ನಾವು ನೋಡ್ಬೋದು. ಇನ್ನು ಗೊಂಡೇದಳ್ಳಿ ರುದ್ರಪ್ಪ ಚನ್ನಬಸಪ್ಪ ಗೋರಾಚು. ಹಾಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ ಸೀತಾತನಯ. ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ ಅಂತಕ್ಕಂಥ ಜಡಭರಿತ ಅಥವಾ ಅನಾಮಧೇಯ. ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಮಧುರ ಚೆನ್ನ, ಈಗಾಗಲೇ ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ, 2-3 ಕ್ವಶನ್ಗಳಲ್ಲಿ ಇದು ಬಂದಿದೆ. ಇನ್ನು ಚನ್ನಕ್ಕ ಎಲಿಗಾರ ಅಂತಕ್ಕಂಥವ್ರದ್ದು ಚಿನ್ನ ಅಂತಕ್ಕಂಥದ್ದು ನೋಡ್ಬೋದು. ಚಂದ್ರಶೇಖರ್ ಪಾಟೀಲ್ ಅವ್ರದ್ದು ಚಂಪಾ. ಚಿಂತಾಮಣಿ ವೆಂಕಟೇಶ ಶಾಸ್ತ್ರಿ ಕೃಷ್ಣಮೂರ್ತಿ ಅವ್ರದ್ದು ಬಾಬು ಕೃಷ್ಣಮೂರ್ತಿ ಅಂತಕ್ಕಂಥದ್ದು. ಜಡೆ ರಂಗರಾವ್ ಅವ್ರದ್ದು ರಘು ಅಂತಕ್ಕಂಥದ್ದನ್ನು ನೋಡ್ಬೋದು. ಜಯಲಕ್ಷ್ಮಿ ಶ್ರೀನಿವಾಸನ್ ಇವ್ರದ್ದು ಸರೋಜ ಅಂತಕ್ಕಂಥ ಕಾವ್ಯನಾಮವನ್ನು ನೋಡ್ಬೋದು. ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ನಿಡುಮನೆ ಜಾಚಾನಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಜಾನಕಿ S ಮೂರ್ತಿ ಇವ್ರದ್ದು ವೈದೇಹಿ. ಕ್ರೌಂಚ ಪಕ್ಷಿಗಳು ಅಂತಕ್ಕಂಥ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಇನ್ನು ಜ್ಯೋತಿಪ್ಪ ಶಿವಪ್ಪ ಹೊಸೂರ ಅವ್ರದ್ದು ಜ್ಯೋತಿ ಹೊಸೂರ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಜೀರ್ಲಹಳ್ಳಿ ಶಂಕರೇಗೌಡ ಅಂತಕ್ಕಂಥ ಪರಮಶಿವರ ಇವರು ಜಾನಪದ ಅಧ್ಯಯನಗಳಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಬರೆದಿದ್ದಾರೆ ಸ್ನೇಹಿತರೆ, ಹಾಗಾಗಿ ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. JB ಜೋಶಿ ಇವ್ರದ್ದು ಜೋಶಿ ಅಂತ ಕಾವ್ಯನಾಮ. ಇನ್ನು ತಾಳಕಿನ ರಾಮಸ್ವಾಮಿ ಸುಬ್ಬರಾವ್ ಇವ್ರದ್ದು ತಾರಸು. ತಿರುಮಲೆ ರಾಜಮ್ಮ ಭಾರತಿ. ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ಅನ್ನೋರ್ದು ತೀನಂಶ್ರೀ. ದಾರಬೇಂದ್ರೆ ಅವ್ರದ್ದು ಅಂಬಿಕಾತನ ಇದತ್ತ, ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ, ನೋಡಿದ್ರಿ ಈಗಾಗಲೇ. ದುದ್ದ ಕೃಷ್ಣ ಅಯ್ಯಂಗಾರ ಶ್ರೀವತ್ಸವ. ದೇವನಹಳ್ಳಿ ಗುಂಡಪ್ಪ ಅವ್ರದ್ದು DVG. ಜವರೇಗೌಡ ದೇಜಗೌ. ಇನ್ನು ದೊಡ್ಡರಂಗೇಗೌಡ ಅವ್ರದ್ದು ಮನುಜ. ದೇವುಡು ನರಸಿಂಹಶಾಸ್ತ್ರಿ ಅವ್ರದ್ದು ದೇವುಡು ಅಥವಾ ಕುಮಾರ ಕಾಳಿದಾಸ ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ನವರತ್ನಾರಂ ಇದು ಚಿತ್ತ ಅಂತಕ್ಕಂಥದ್ದು. ನಲ್ಲೇಗೌಡ ಭದ್ರಯ್ಯ ಅವ್ರದ್ದು ನಭ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ್ಣ ಇವರು ಹೊಸಗನ್ನಡದ ಮುಂಗೋಳಿ ಅಂತ ಕೂಡ ಕರಿತೀವಿ ನಾವು. ಇನ್ನು ನರಸಿಂಗರಾವ್ ಪರ್ವತವಾಣಿ, ಇದು ಕೂಡ 2-3 ಬಾರಿ ಕ್ವಶನ್ ಆಗಿದೆ ಸ್ನೇಹಿತರೆ, ಈಗಾಗಲೇ ನೋಡಿದ್ದೀವಿ ನಾವು.
ಹಾಗೆ ನಾಡಿಗರ್ ಕೃಷ್ಣರಾವ್ ಗೆಡಿನಾರ ಅಂತಕ್ಕಂಥದ್ದು, ನಾರಾಯಣ ಕೃಷ್ಣರಾವ್ ಕುಲಕರ್ಣಿ ಅನ್ನತಕ್ಕಂಥದ್ದು NK, ಪಾಟೀಲ ಪುಟ್ಟಪ್ಪ ಇವ್ರದ್ದು ಪಾಪು, ಪಂಚಮಂಗೇಶ್ವರ ಕವಿಶಿಷ್ಯ. ಇದು ಕೂಡ ಈಗಾಗಲೇ 2-3 ಬಾರಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೋಡಿದಿರಿ. ಇನ್ನು ಪ್ರಹ್ಲಾದ ಬಂಡೆ ರಾವ್ ನರೇಗಲ್ಲ ಅಂತಕ್ಕಂಥದ್ದು ವತ್ಸ ಅಂತಕ್ಕಂಥದ್ದು ನೋಡ್ಬೋದು. ಇನ್ನು ಪದ್ಮರಾಮ ಚಂದ್ರರಾವ್ ನಿರುಪಮ, ಪುರೋಹಿತ ತಿರುನಾರಾಯಣ ನರಸಿಂಹರಾವ್ ಇವ್ರದ್ದು ಕೂಡ ಪೂತಿನ, ಈಗಾಗಲೇ ಅದು ಕೂಡ ನೋಡಿದ್ವಿ, ಕ್ವಶನಲ್ಲಿ ಬಂದಿದೆ ಸ್ನೇಹಿತರೆ. ಪಾಡಿಗಾರ ವೆಂಕಟರಮಣ ನರಸಿಂಹಾಚಾರ್ಯ ಇವ್ರದ್ದು ಲಾಂಗುಲಾಚಾರ್ಯ. ಇದು ಕೂಡ SDA FDAನಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ, ಲಾಂಗುಲಾಚಾರ್ಯ ಅಂತಕ್ಕಂಥದ್ದು. ಇನ್ನು ಪುತ್ತಿಗೆ ಸುಬ್ರಹ್ಮಣ್ಯ ಆಚಾರ್ ಇವ್ರದ್ದು ರಸಿಕ ಪುತ್ತಿಗೆ ಅಂತಕ್ಕಂಥದ್ದು. ಬಳ್ಳಾರಿ ಭೀಮಸೇನರಾವ್ ಬೀಚಿ ಅಂತಕ್ಕಂಥದ್ದನ್ನು ಇದು ಕೂಡ ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಯಾಕಂದರೆ ಇವರು ಕೂಡ ಪ್ರಮುಖವಾದಂತಹ ಕವಿಯಾಗಿದ್ದಾರೆ. ಇನ್ನು ಸಕ್ಕಳೆ ಬಾಳಾಚಾರ್ಯ ಇವ್ರದ್ದು ಶಾಂತ ಕವಿ. ಇದು ಕೂಡ ನಮಗೆ ಕನ್ನಡದ ದಾಸಯ್ಯ ಅಂತ ಕೂಡ ಕೇಳ್ಬೋದು ಸ್ನೇಹಿತರೆ. ಹಾಗೆ ಬಾಲಕೃಷ್ಣ ಕಾಳಿಂಗರಾವ್ ನಡಮನಿ ಬಾಕೀನ ಅಂತಕ್ಕಂಥದ್ದು, ಭೀಮರಾವ್ ಸಾಹೇಬಣ್ಣ ಪೋಳಿ, ಕುಮಾರ ಕಕ್ಕಯ್ಯ ಪೋಳ ಅಂತಕ್ಕಂಥದ್ದು, ಬೆಳ್ಳೂರು ಮೈಲಾರ ಶ್ರೀಕಂಠಯ್ಯ ಇದು ಶ್ರೀ ಅಂತಕ್ಕಂಥದ್ದು, BM ಶ್ರೀ ಅಂತ ನಾವು ಕೂಡ ನೋಡ್ಬೋದು ಸ್ನೇಹಿತರೆ. ಇನ್ನು ಬಿಡಗಿರಿ ಕೃಷ್ಣ ಶರ್ಮಾ ಆನಂದ ಕಂದ, ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ 2-3 ಬಾರಿ. ಹಾಗೆ AG ಭೀಮರಾವ್ ವಂಶಿ ಅಂತಕ್ಕಂಥದ್ದು, V ಸೀತಾರಾಮ್ ಅವ್ರದ್ದು VC, ಅಂಬಳೆ ರಾಮಕೃಷ್ಣ ಶಾಸ್ತ್ರಿ ANR ಕೃ ಅಂತಕ್ಕಂಥದ್ದು, ಮಾನಾಜವರಯ್ಯ ಅವ್ರದ್ದು ಮಾನಾಜ, AR ಕೃಷ್ಣಶಾಸ್ತ್ರಿ ಅವ್ರದ್ದು ಶ್ರೀಪತಿ. ಈಗಾಗಲೇ ಇದು ಕೂಡ 1 ಬಾರಿ ಕ್ವಶನ್ ಆಗಿದೆ ಸ್ನೇಹಿತರೆ, ಈಗಾಗಲೇ ನೋಡಿದ್ದೀವಿ. ವ್ಯಾಸರಾಯ ಬಲ್ಲಾಳ ಅವರದು ರಾಜೀವ್ ಅಂತಕ್ಕಂಥದ್ದು, ಇವ್ರದ್ದು ಕೇಳುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೆ. ಇನ್ನು ಮನೋಹರ ಬಾಲಚಂದ್ರ ಗಣಿಕಾರ, ಕಾವ್ಯ ಪ್ರೇಮಿ ಮನೋಹರ ಅಂತಕ್ಕಂಥದ್ದು, ಮಲ್ಲಡಹಳ್ಳಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಚಿರುಕ ಅಂತಕ್ಕಂಥದ್ದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಶ್ರೀನಿವಾಸ. ಇದು ಕೂಡ ಪ್ರಶ್ನೆ ಆಗಿದೆ ಸ್ನೇಹಿತರೆ, ಈಗಾಗಲೇ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ಮೈಸೂರು ವೆಂಕಟಪ್ಪ ದಾಸಪ್ಪ ಸೀತಾರಾಮಯ್ಯ ಅಂತಕ್ಕಂಥದ್ದು ರಾಘವ, MVC ಅಂತಕ್ಕಂಥದ್ದನ್ನು ಕೂಡ ನಾವು. ಇನ್ನು ಡಾಕ್ಟರ್ M ಶಿವರಾಮ್ ಇವ್ರದ್ದು ಕೂಡ ನಾವು ನೋಡಿದ್ದೀವಿ, ಈಗಾಗಲೇ ಕ್ವಶನ್ ಆಗಿದೆ, ರಾಶಿ ಇವ್ರದ್ದು. ಇನ್ನು ರಾಮೇಗೌಡ ಇವರು ಗಾದೆ ಮಾತುಗಳನ್ನು ಬರೆದಿರ್ತಕ್ಕಂಥವ್ರು ಸ್ನೇಹಿತರೆ, ಇವ್ರದ್ದು ರಾಘು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಮತ್ತು ಶ್ರೀ ಮುಗುಳಿ ಅವ್ರದ್ದು ರಸಿಕರ ರಂಗ, ಈಗಾಗಲೇ ಪ್ರಶ್ನೆ ಆಗಿದೆ ಸ್ನೇಹಿತರೆ, ಇದು ಕೂಡ ನೋಡ್ಕೋಬೇಕಾಗುತ್ತೆ. ಇನ್ನು ರಂಗನಾಥ ಶಾಮಾಚಾರ್ಯ ಲೋಕಾಪುರ ರಂಶ ಅಂತಕ್ಕಂಥದ್ದು, ರಾಜೇಂದ್ರ ಯಲದುರ್ಗ ಧಾರವಾಡಕರ್ ಧಾರಾಯ ಅಂತಕ್ಕಂಥದ್ದು, ರಾಮಚಂದ್ರ ಭೀಮರಾವ್ ಕುಲಕರ್ಣಿ ಅಂತಕ್ಕಂಥದ್ದು ರಾವ್ ಬಹದ್ದೂರ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ, ವೆಂಕಟರಾವ್ ಅಂತಕ್ಕಂಥದ್ದು ಭಾರತೀ ಪ್ರಿಯ, ವೆಂಕಟೇಶ ತಿರುಕುವ ಕುಲಕರ್ಣಿ ಈಗಾಗಲೇ ನೋಡಿದ್ದೀವಿ ಸ್ನೇಹಿತರೆ, ಗಳಗನಾಥರದು. ಇದು ಕೂಡ ಕ್ವಶನ್ ಆಗಿದೆ. ವೆಂಕಟರಾಮಾಚಾರ್ಯ ಜಯಂತ ಅಂತಕ್ಕಂಥದ್ದು, ಕೈಲೂರುಕರ್ ವೆಂಕಟರಾವ್ ಕೈಲೂರುಕರ್ ಇವ್ರದ್ದು ಕುಮಾರ ವೆಂಕಣ್ಣ ಅಂತಕ್ಕಂಥದ್ದು, ವೆಂಕಟೇಶ ಲಕ್ಷ್ಮಣ ಜೋಶಿ ಅವ್ರದ್ದು ವಲ್ಯಂ, ಶ್ರೀನಿವಾಸ ನರಸಪ್ಪ ಕುಲಕರ್ಣಿ ಅಂತಕ್ಕಂಥದ್ದು ಜಗನ್ನಾಥದಾಸರು. ಇನ್ನು ಶ್ರೀರಾಮ ಮೊಳೆಯಾರ ಅಂತಕ್ಕಂಥದ್ದು ರಾಮು ಅಥವಾ ವಿಶ್ವಾಮಿತ್ರ ಅಂತಕ್ಕಂಥದ್ದನ್ನು ನೋಡುವುದು. M ಸುಬ್ರಹ್ಮಣ್ಯ ರಾಜ ಅರಸರದು, ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ, ಚದುರಂಗ ಅಂತಕ್ಕಂಥದ್ದು. ಇನ್ನು ಸ್ವಾಮಿ ವೆಂಕಟಾದ್ರಿ ಅಯ್ಯಂಗಾರ್ ಇವ್ರದ್ದು ಸಂಸ ನಾಟಕಗಳಿಗೆ ಪ್ರಸಿದ್ಧವಾದಂಥದ್ದು ಸ್ನೇಹಿತರೆ, ಇವರು ಸಂಸ ಅವರು ಬರೆದಿದ್ದಾರೆ ನಾಟಕಗಳನ್ನು. HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಇವ್ರದ್ದು HSK ವಿಚಾರ ಪ್ರಿಯ ಅಂತಕ್ಕಂಥದ್ದನ್ನು ನಾವು ಕೂಡ ಮಾಡೋದು. ಹಾರಗದ್ದೆ ಮನಪ್ಪ ನಾಯಕ ಇವ್ರದ್ದು ಹಾಮಾನ ಅಂತಕ್ಕಂಥದ್ದು ನೋಡ್ಬೋದು ಸ್ನೇಹಿತರೆ. ಸಿದ್ದಯ್ಯ ಪುರಾಣಿಕ ಇವ್ರದ್ದು ಕೂಡ ಕ್ವಶನ್ ಆಗಿದೆ, ಕಾವ್ಯಾನಂದ ಅಂತಕ್ಕಂಥದ್ದು. ಇನ್ನು ಸಿದ್ಧಲಿಂಗಯ್ಯ ನಿಸರ್ಗ ಪ್ರಿಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗೆ ಬೇಗು ರಮೇಶ ಅಂತಕ್ಕಂಥದ್ದು ಅಭಿನಂದನ ಅಂತಕ್ಕಂಥದ್ದು, RV ಕುಲಕರ್ಣಿ ಅವ್ರದ್ದು ರಾಕು, PN ರಂಗನ್ ಅವ್ರದ್ದು ಮನು ಅಂತಕ್ಕಂಥದ್ದು, BN ಸುಬ್ಬಮ್ಮ ಇವ್ರದ್ದು ವಾಣಿ, MV ಕನಕಮ್ಮ ಅವ್ರದ್ದು ಅಶ್ವಿನಿ ಅಂತಕ್ಕಂಥ ಕಾವ್ಯನಾಮಗಳು ಇದಾವೆ ಸ್ನೇಹಿತರೆ. ಹಾಗೆ SR ನಾರಾಯಣರಾವ್ ಅವ್ರದ್ದು ಭಾರತೀ ಸುತ, ಇನ್ನು ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅಂತಕ್ಕಂಥದ್ದು ಅರಟೆಯ ಮಲ್ಲ ಅಂತಕ್ಕಂಥದ್ದು, M ಪಂಚಾಕ್ಷರಿ ಇವ್ರದ್ದು ಶ್ರೀ ಪಂಚ ಅಂತಕ್ಕಂಥದ್ದು, MR ಶ್ರೀನಿವಾಸ್ ಮೂರ್ತಿ ಅವ್ರದ್ದು MR ಶ್ರೀ, ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ಯ ಅವ್ರದ್ದು DLN,
ಇವ್ರದ್ದು ಸಂಪಾದನೆ ಕೃತಿಗಳು ನಾವು ಭಾಳ ನೋಡ್ಬೋದು ಸ್ನೇಹಿತರೆ. ಇನ್ನು ಮಲ್ಲಪ್ಪ ಮಡಿವಾಳಪ್ಪ ಅವ್ರದ್ದು MM ಕಲಬುರ್ಗಿ. ಇನ್ನು CP ಕೃಷ್ಣಕುಮಾರ್ ಅಂತಕ್ಕಂಥದ್ದು CPK. ಸಿಂಪಿ ಲಿಂಗಣ್ಣ ಅವ್ರದ್ದು ಭರತ. AV ಕೃಷ್ಣಮೂರ್ತಿ ಅವ್ರದ್ದು ಕೆಫಾ. ವಿ ಚಿಕ್ಕವೀರಯ್ಯ ಅಂತಕ್ಕಂಥದ್ದು ವೀಚಿ. HR ರಘುನಾಥ ಭಟ್ ಅವ್ರದ್ದು ರಘು. HS ಅನಸೂಯ ಅವ್ರದ್ದು ತ್ರಿವೇಣಿ. H ಶ್ರೀನಿವಾಸಮೂರ್ತಿ ಅವ್ರದ್ದು ಪರಿಮಳ. K ವೆಂಕಟರಾಮಪ್ಪ ಅವ್ರದ್ದು ಮಧುಪ. B ಶಿವಮೂರ್ತಿ ಅವ್ರದ್ದು ಶೂಲಪಾಣಿ ಕೂಡ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಕೂಡ ಒಂದು ಬಾರಿ SDFD ಎಲ್ಲ ಕೇಳಿದ್ದಾರೆ ಸ್ನೇಹಿತರೆ. ಹಾಗೆ R ಮೋಹನ್ ಇವ್ರದ್ದು ಹೇಮಲತಾ ಅಂತಕ್ಕಂಥದ್ದು. SJ ನಾರಾಯಣ ಶೆಟ್ಟಿ ಅವ್ರದ್ದು ಸುಜಾನ. M ರಂಗರಾಯ ಅವ್ರದ್ದು ನವರಂಗಿ ನಂದ ಅಂತಕ್ಕಂಥ ಕಾವ್ಯನಾಮಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗೆ ಕನ್ನಡದ ಬಿರುದುಗಳು ಪ್ರಮುಖವಾಗಿ ನಾವು ಇವುಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ದಾನ ಚಿಂತಾಮಣಿ ಅಂತಕ್ಕಂಥದ್ದು ನೆನಪಿಗೆ ಬರ್ತದೆ ಅತ್ತಿಮಬ್ಬೆ. ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್. ಕನ್ನಡದ ಶೇಕ್ಸ್ಪಿಯರ್ ಯಾರು? ಕಂದಗಲ್ಲ ಹನುಮಂತರಾಯ. ಕನ್ನಡದ ಕೊಯ್ಲೆ P ಕಾಳಿಂಗರಾವ್. ವರ್ಡ್ಸ್ವರ್ತ್ ಯಾರು? ಕುವೆಂಪು. ಕನ್ನಡದ ನಿಸರ್ಗ ಕವಿ ಅಂತ ಕೂಡ ನಾವು ಕರಿತೀವಿ. ಇನ್ನು ಕಾದಂಬರಿ ಸಾರ್ವಭೌಮ ಹಾನಕರು. ಕರ್ನಾಟಕ ಪ್ರಹಸನ ಪಿತಾಮಹ ಅಂದರೆ TP ಕೈಲಾಸಂ. ಇನ್ನು ಕನ್ನಡದ ಸಿಂಹ, ಕನ್ನಡದ ಕೇಸರಿ ಗಂಗಾಧರ ದೇಶಪಾಂಡೆ. ಸಂಗೀತ ಗಂಗಾದೇವಿ ಅಂತಕ್ಕಂಥದ್ದು ಗಂಗೂಬಾಯಿ ಅನಗನೂರ್. ನಟ ಭಯಂಕರ ಯಾರು? ಗಂಗಾಧರ ರಾಯರು. ನಾಟಕ ರತ್ನ ಗುಬ್ಬಿ ವೀರಣ್ಣ. ಚುಟುಕು ಬ್ರಹ್ಮ. ಇದು ಕ್ವಶನ್ ಆಗಿದೆ ಸ್ನೇಹಿತರೆ, ಆಗಲೇ ನೋಡಿದ್ದೀವಿ ನಾವು. ದಿನಕರ ದೇಸಾಯಿ. ಅಭಿನವ ಪಂಪ ಅಂತಕ್ಕಂಥದ್ದು ನಾಗಚಂದ್ರ ಅವ್ರದ್ದು. ಇನ್ನು ಯಕ್ಷಗಾನಾಚಾರ್ಯ ಇದು ಪಾರ್ವತಿ ಸುಬ್ಬ ಅಂತಕ್ಕಂಥದ್ದು. ಕರ್ನಾಟಕದ ಸಂಗೀತದ ಪಿತಾಮಹ. ಇದಂತೂ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ, ನೋಡ್ಕೋಬೇಕು. PC PSI ಕೂಡ ಕೇಳಿದ್ದಾರೆ ಇದನ್ನು. ಇನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಬಸವಣ್ಣ. ಅಭಿನವ ಕಾಳಿದಾಸ ಯಾರು? ಬಸಪ್ಪ ಶಾಸ್ತ್ರಿ. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕನ್ನಡದ ದಾಸಯ್ಯ ಶಾಂತಕವಿ ಸಕ್ಕರೆ ಬಾಳಾಚಾರ್ಯ ಅವ್ರದ್ದು ಕೂಡ ಈಗಾಗಲೇ ಕ್ವಶನಲ್ಲಿ ನೋಡಿದ್ದೀವಿ ಸ್ನೇಹಿತರೆ. ಕಾದಂಬರಿ ಪಿತಾಮಹ ಯಾರು? ಗಳಗನಾಥ. ಇನ್ನು ತ್ರಿಪದಿ ಚಕ್ರವರ್ತಿ ಯಾರು ಅಂದರೆ ಸರ್ವಜ್ಞ. ಸಂತ ಕವಿ ಯಾರಂದರೆ ಪೂತಿನ ನರಸಿಂಹಾಚಾರ್. ಚುಟುಕು ಬ್ರಹ್ಮ ದಿನಕರ ದೇಸಾಯಿ. ಇದನ್ನು ಕೂಡ ನೋಡಿದ್ದೀವಿ. ಷಟ್ಪದಿಯ ಬ್ರಹ್ಮ ರಾಘವಂಕ. ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ ಅವ್ರದ್ದು. ಕನ್ನಡದ ನಾಡೋಜ ಅಂತಕ್ಕಂಥದ್ದು ಮುಳಿಯ ತಿಮ್ಮಪ್ಪಯ್ಯ. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕರ್ನಾಟಕದ ಶಾಸನ ಪಿತಾಮಹ BL ರೈಸ್. ಹರಿದಾಸ ಪಿತಾಮಹ ಶ್ರೀಪಾದ ರಾಯರು. ಅಭಿನವ ಸರ್ವಜ್ಞ ರೆಫರೆಂಡ್ ವರ್ನೆಂಡ್ ಉತ್ತಂಗಿ ಚೆನ್ನಪ್ಪ ಅಂತ ಕರಿತೀವಿ. ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಸ್ನೇಹಿತರೆ. ಇನ್ನು ಹರಿದಾಸ ಪಿತಾಮಹ ಅಂತ ನಾವು ಯಾರನ್ನು ನೋಡ್ತೀವಿ ಅಂದರೆ ಶ್ರೀಪಾದ ರಾಯರು. ಅಭಿನವ ಸರ್ವಜ್ಞ ಈಗಾಗಲೇ ನೋಡಿದ್ದೀವಿ ಹಿಂದೆ ಸ್ಲೈಡಲ್ಲಿ. ವಚನಶಾಸ್ತ್ರದ ಪಿತಾಮಹ ಯಾರು? ಪಗು ಅಳಕಟ್ಟಿ. ವಚನ ಬ್ರಹ್ಮ ಜಚಾನಿ. ಇದನ್ನು ಕೂಡ ನೋಡಿದ್ದೀವಿ ಸ್ನೇಹಿತರೆ. ಕನ್ನಡದ ಕಾಳಿದಾಸ ಯಾರು? SV ಪರಮೇಶ್ವರ ಭಟ್. ವ್ಯಾಕರಣ ತೀರ್ಥರು ಯಾರಂದರೆ Y ಚಂದ್ರಶೇಖರ ಶಾಸ್ತ್ರಿ. ಅರ್ಥಶಾಸ್ತ್ರದ್ದು NS ಸುಬ್ಬರಾವ್ ಅಂತ ಕರಿತೀವಿ. ಪತ್ರಿಕಾರಂಗದ ಭೀಷ್ಮ K ಶಾಮರಾವ್. ಮಹಾರಾಷ್ಟ್ರದ ಭೂಪಾಲ ರಿಪ್ಪು ಅಂತಕ್ಕಂಥದ್ದನ್ನು ಚಿಕ್ಕದೇವರಾಜ ಒಡೆಯರಿಗೆ ನಾವು ಕರಿತೀವಿ. ರಾಜರ್ಷಿ ಯಾರು? ಇದು ಗಾಂಧೀಜಿಯವರಿಗೂ ಕೂಡ ನೀಡ್ತಾರೆ ಸ್ನೇಹಿತರೆ, ಕೃಷ್ಣರಾಜ ಒಡೆಯರು. ರಸಋಷಿ ಯಾರು? ಕುವೆಂಪು. ವರಕವಿ ಬೇಂದ್ರೆ. ಚಲಿಸುವ ಕೋಶ ಶಿವರಾಮ್ ಕಾರಂತರು. ಪ್ರೇಮ ಕವಿ ಯಾರು? KS ನರಸಿಂಹಸ್ವಾಮಿ. ಕುಂದರ ನಾಡಿನ ಕಂದ ಯಾರು? ಬಸವರಾಜ ಕಟ್ಟಿಮನಿ. ಇವೆಲ್ಲ ಕ್ವಶನ್ ಆಗಿದೆ ಸ್ನೇಹಿತರೆ. ದಲಿತದ ಕವಿ ಯಾರಂದರೆ ಸಿದ್ಧಲಿಂಗಯ್ಯ ನೆನಪಿಗೆ ಬರ್ತಾರೆ ಸ್ನೇಹಿತರೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಹಾಗೆ ಊರು ಕೇರಿ. ಈಗಾಗಲೇ ಪ್ರೇಮ ಕವಿದು ನೋಡಿದ್ದೇವೆ ಸ್ನೇಹಿತರೆ ಹಿಂದಿನ ಸ್ಲೈಡಲ್ಲಿ. ದಲಿತ ಕವಿ ಸಿದ್ಧಲಿಂಗಯ್ಯ. ಅಭಿನವ ಭೋಜರಾಜ ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. ಪ್ರಾಕ್ತನ ವಿಚಕ್ಷಣ ಅಂದರೆ R ನರಸಿಂಹಾಚಾರ್ಯ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು ಸ್ನೇಹಿತರೆ. ಕರ್ನಾಟಕದ ಕಬೀರ ಶಿಶುನಾಳ ಶರೀಫರು. ಕಡಲ ತೀರದ ಭಾರ್ಗವ ಶಿವರಾಮ್ ಕಾರಂತ. ಹಾಗೆ ತ್ರಿಪದಿ ಚಕ್ರವರ್ತಿ ಯಾರು? ಸರ್ವಜ್ಞ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಇವಿಷ್ಟು ಕೂಡ ಏನು ಕನ್ನಡದ ಕಾವ್ಯಗಳ ನಾಮಗಳು ಹಾಗೆ ಬಿರುದುಗಳು ಸ್ನೇಹಿತರೆ. ಇವುಗಳಲ್ಲಿ 1-2 ಕ್ವಶನ್ಗಳು ಪ್ರಮುಖವಾಗಿ ಬರ್ತಕ್ಕಂಥದ್ದು KSET ಮತ್ತು ನೆಟ್ ಪರೀಕ್ಷೆಯಲ್ಲಿ. ನಾವು ಇವುಗಳನ್ನು ಏನು ಓದ್ಕೊಂಡು ಹೋದರೆ 2-4 ಮಾರ್ಕ್ಸ್ಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.